ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಇತ್ತೀಚಿನ ದಿನಗಳಲ್ಲಿ ಸಿಜೆಪಿ ಪ್ರತಿಭಟನೆ ದೇಶಾದ್ಯಂತ ದೊಡ್ಡ ಚರ್ಚೆಯ ವಿಷಯವಾಗಿದೆ. ವಿದ್ಯಾರ್ಥಿಗಳು, ಶಿಕ್ಷಕರು, ಪೋಷಕರು ಮಾತ್ರವಲ್ಲದೆ ಹಲವಾರು ಸೆಲೆಬ್ರಿಟಿಗಳು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಆದರೆ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತೊಂದು ವಿಷಯ ವೈರಲ್ ಆಗಿದೆ. ಸಲ್ಮಾನ್ ಖಾನ್ ಒಂದು ಪೋಸ್ಟ್ ಮಾಡ್ತಾ ಇದ್ದಂತೆ ಪ್ರತಿಭಟನೆಯಲ್ಲಿ ಉಪವಾಸ ಮಾಡುತ್ತಿದ್ದ ಸೋನಂ ವಾಂಗ್ಚುಕ್ ಉಪವಾಸ ಮುರಿದ್ರು. ಇದು ಸಲ್ಮಾನ್ ಖಾನ್ ಅವರ ಪವರ್ ಎಂದು ಹಲವರು ತಮಾಷೆಯಾಗಿ ಹೇಳ್ತಿದ್ದಾರೆ. ಹಾಗಾದ್ರೆ ಈ ವೈರಲ್ ಕ್ಲೈಮ್ಗೆ ಕಾರಣವೇನು? ನಿಜಕ್ಕೂ ಸಲ್ಮಾನ್ ಖಾನ್ ಪೋಸ್ಟ್ ಮತ್ತು ಸೋನಂ ವಾಂಗ್ಚುಕ್ ಅವರ ನಿರ್ಧಾರದ ನಡುವೆ ಯಾವುದೇ ಸಂಬಂಧ ಇದೆಯೇ? ಇದೆಲ್ಲದರ ಬಗ್ಗೆ ತಿಳಿತಾ ಹೋಗೋಣ. ಸಿಜೆಪಿ ಪ್ರತಿಭಟನೆ ಆರಂಭವಾದಾಗಿನಿಂದ ಅನೇಕ ಸಾಮಾಜಿಕ ವ್ಯಕ್ತಿಗಳು ತಮ್ಮ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ಕೆಲವರು ವಿದ್ಯಾರ್ಥಿಗಳ ಧ್ವನಿಯನ್ನ ಕೇಳಬೇಕು ಎಂದು ಹೇಳಿದ್ರೆ, ಇನ್ನು ಕೆಲವರು ಶಿಕ್ಷಣ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಇರಬೇಕು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಹಲವಾರು ನಟರು, ಸಂಗೀತಗಾರರು, ಸಾಮಾಜಿಕ ಕಾರ್ಯಕರ್ತರು ಹಾಗೂ ಇನ್ಫ್ಲೂಯೆನ್ಸರ್ಸ್ಗಳು ಈ ವಿಷಯದ ಬಗ್ಗೆ ಪೋಸ್ಟ್ಗಳನ್ನ ಹಂಚಿಕೊಂಡಿದ್ದಾರೆ. ಈ ಪ್ರತಿಭಟನೆ ರಾಜಕೀಯ ಚರ್ಚೆಯನ್ನ ಮೀರಿ ದೇಶದ ಶಿಕ್ಷಣ ವ್ಯವಸ್ಥೆಯ ಕುರಿತು ನಡೆಯುತ್ತಿರುವ ದೊಡ್ಡ ಚರ್ಚೆಯಾಗಿ ಮಾರ್ಪಟ್ಟಿದೆ. ಈ ನಡುವೆ ಬಾಲಿವುಡ್ ನಟ ಸಲ್ಮಾನ್ ಖಾನ್ ಕೂಡ ಸಿಜೆಪಿ ಪ್ರತಿಭಟನೆಗೆ ಸಂಬಂಧಿಸಿದಂತೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ಹಾಕಿಕೊಂಡಿದ್ರು. ಅವರು ವಿದ್ಯಾರ್ಥಿಗಳ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳುವ ಸಂದೇಶವನ್ನ ಹಂಚಿಕೊಂಡಿದ್ರು. ಈ ಪೋಸ್ಟ್ ಕೆಲವೇ ನಿಮಿಷಗಳಲ್ಲಿ ಲಕ್ಷಾಂತರ ಜನರಿಗೆ ತಲುಪಿತು. ಸಲ್ಮಾನ್ ಖಾನ್ ಅವರ ಪೋಸ್ಟ್ ವೈರಲ್ ಆದ ನಂತರ ಹಲವರು ಅದನ್ನ ಮೆಚ್ಚಿದ್ರು. ಕೆಲವರು ದೇಶದ ದೊಡ್ಡ ಸ್ಟಾರ್ ಮಾತನಾಡಿದ್ದಾರೆ, ಈಗ ಸರ್ಕಾರ ಗಮನ ಕೊಡಬೇಕು ಅಂತ ಕಮೆಂಟ್ ಮಾಡಿದ್ದಾರೆ. ಅದೇ ಸಮಯದಲ್ಲಿ ಮತ್ತೊಂದು ಬೆಳವಣಿಗೆ ನಡೆದಿದೆ. ಪ್ರತಿಭಟನೆಯ ಭಾಗವಾಗಿ ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ದ ಸೋನಂ ವಾಂಗ್ಚುಕ್ ಕೆಲವು ದಿನಗಳ ಬಳಿಕ ತಮ್ಮ ಉಪವಾಸವನ್ನ ಮುಗಿಸಿದ್ದಾರೆ. ಇದಾದ ನಂತರ ಸಾಮಾಜಿಕ ಜಾಲತಾಣಗಳಲ್ಲಿ ಮೀಮ್ಸ್ ಮತ್ತು ಜೋಕ್ಗಳ ಮಳೆ ಸುರಿದಿದೆ. ಸಲ್ಮಾನ್ ಪೋಸ್ಟ್ ಮಾಡಿದ ತಕ್ಷಣ ಉಪವಾಸ ಮುಗಿಯಿತು, ಇದು ಬಾಯ್ ಪವರ್. ಸಲ್ಮಾನ್ ಹೇಳಿದ್ರೆ ಎಲ್ಲರೂ ಕೇಳ್ತಾರೆ. ಈ ರೀತಿಯಾದಂತ ಹಲವು ಸಾವಿರಾರು ಪೋಸ್ಟ್ಗಳು ವೈರಲ್ ಆದವು. ಅನೇಕರು ಇದನ್ನ ಕೇವಲ ಹಾಸ್ಯವಾಗಿ ಹಂಚಿಕೊಂಡ್ರೆ, ಕೆಲವರು ನಿಜವಾಗಿಯೇ ಈ ಎರಡು ಘಟನೆಗಳನ್ನ ಸಂಪರ್ಕಿಸಲು ಆರಂಭಿಸಿದ್ರು. ಆದ್ರೆ ಇಲ್ಲಿ ಒಂದು ಮುಖ್ಯ ವಿಷಯವನ್ನ ನೆನ್ಪಿಟ್ಕೊಳ್ಬೇಕು. ಸಲ್ಮಾನ್ ಖಾನ್ ಅವರ ಪೋಸ್ಟ್ ಮತ್ತು ಸೋನಂ ವಾಂಗ್ಚುಕ್ ಅವರ ಉಪವಾಸ ಮುಗಿಸುವ ನಿರ್ಧಾರದ ನಡುವೆ ಯಾವುದೇ ಅಧಿಕೃತ ಸಂಬಂಧವಿದೆ ಎಂಬುವ ಮಾಹಿತಿ ಲಭ್ಯವಾಗಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವ ಆ ಪೋಸ್ಟ್ಗಳು ಹೆಚ್ಚಾಗಿ ಹಾಸ್ಯ ಮತ್ತು ಮೀಮ್ಗಳ ರೂಪದಲ್ಲಿದೆ. ಒಂದು ಘಟನೆ ನಡೆದ ತಕ್ಷಣ ಮತ್ತೊಂದು ಘಟನೆ ನಡೆದರೆ ಎರಡಕ್ಕೂ ಸಂಬಂಧ ಇದೆ ಎಂದು ಹೇಳಲು ಸಾಧ್ಯವಿಲ್ಲ. ಸೋನಂ ವಾಂಗ್ಚುಕ್ ಅವರು ತಮ್ಮ ಉಪವಾಸವನ್ನ ಮುಗಿಸಲು ತೆಗೆದುಕೊಂಡ ನಿರ್ಧಾರಕ್ಕೆ ಅವರು ಮತ್ತು ಅವರ ತಂಡ ನೀಡಿರುವ ಕಾರಣಗಳೇ ಅಧಿಕೃತ ಮಾಹಿತಿ. ಹೀಗಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಸಲ್ಮಾನ್ ಪವರ್ ಎನ್ನುವ ಮಾತು ವೈರಲ್ ಜೋಕ್ ಆಗಿದ್ರೂ ಅದನ್ನ ಸತ್ಯ ಎಂದು ಪರಿಗಣಿಸಲು ಯಾವುದೇ ದೃಢವಾದ ಆಧಾರವಿಲ್ಲ. ಇಂದಿನ ದಿನಗಳಲ್ಲಿ ಒಂದು ಪೋಸ್ಟ್ ಕೇವಲ ನಿಮಿಷಗಳಲ್ಲಿ ಕೋಟ್ಯಾಂತರ ಜನರನ್ನ ತಲುಪುತ್ತದೆ. ಅದರ ಪರಿಣಾಮವಾಗಿ ಜನರು ತಕ್ಷಣವೇ ತಮ್ಮದೇ ರೀತಿಯ ಕಥೆಗಳನ್ನ ಕಟ್ಟಿಕೊಳ್ತಾರೆ. ಮೀಮ್ಸ್, ಟ್ರೋಲ್ಸ್ ಮತ್ತು ವೈರಲ್ ಕಾಮೆಂಟ್ಗಳು ಕೆಲವೊಮ್ಮೆ ನಿಜವಾದ ಸುದ್ದಿಗಿಂತಲೂ ವೇಗವಾಗಿ ಹರಡುತ್ತವೆ. ಆದ್ದರಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಕಾಣುವ ಪ್ರತಿಯೊಂದು ವೈರಲ್ ಪೋಸ್ಟ್ ಅನ್ನ ನಂಬುವ ಮೊದಲು ಅದರ ನಿಜಾಸ್ತಿತ್ವವನ್ನ ಪರಿಶೀಲಿಸುವುದು ಬಹಳ ಮುಖ್ಯ. ಇಷ್ಟು ದಿನಗಳವರೆಗೆ ನಡೀತಾ ಇದ್ದ ಸಿಜೆಪಿ ಪ್ರತಿಭಟನೆಗೆ ಎಷ್ಟೆಲ್ಲ ಸ್ಟಾರ್ಗಳು, ಎಷ್ಟೆಲ್ಲ ಮುಖ್ಯ ನಾಯಕರುಗಳು ಇದಕ್ಕೆ ಪ್ರತಿಕ್ರಿಯೆ ನೀಡಿ ಟ್ವೀಟ್ ಮಾಡಿದ್ರು ಕೂಡ ಇಷ್ಟೆಲ್ಲ ವಿಷಯ ಹೈಲೈಟ್ ಆಗದೆ ಇರುವಂಥದ್ದು ಕೇವಲ ಸಲ್ಮಾನ್ ಖಾನ್ ಒಂದು ಪೋಸ್ಟ್ ಮಾಡ್ತಾ ಇದ್ದಂತೆ ಭಾರಿ ವೈರಲ್ ಆಗೋದಕ್ಕೆ ಶುರುವಾಯಿತು. ಅವರು ಹಾಕಿದಂಥ ಕೆಲವೊಂದಿಷ್ಟು ವಾಕ್ಯಗಳು ಎಲ್ಲರ ಗಮನ ಸೆಳೆದವು. ಇಲ್ಲಿ ಸಲ್ಮಾನ್ ಖಾನ್ ಹಾಕ್ತಾ ಇದ್ದಂಥ ಪೋಸ್ಟ್ನಿಂದಲೇ ಸೋನಂ ವಾಂಗ್ಚುಕ್ ಅವರು ಇದರಿಂದ ಸ್ಫೂರ್ತಿಗೊಂಡು ತಮ್ಮ ಉಪವಾಸವನ್ನ ಮುರಿದಿದ್ದಾರೆ ಅಂತ ಹೇಳಿ ಚರ್ಚೆಗಳು ಜೋರಾದವು. ಆದರೆ ನಿಜಾಂಶ ಇದಲ್ಲ. ಇಲ್ಲಿ ಕೆಲವೊಂದಿಷ್ಟು ಚರ್ಚೆಗಳಾಗಿವೆ. ಕೆಲವೊಂದಿಷ್ಟು ಒಪ್ಪಂದಗಳ ನಂತರ ಈ ಒಂದು ನಿರ್ಧಾರವನ್ನ ಸೋನಂ ವಾಂಗ್ಚುಕ್ ಅವರು ತೆಗೆದುಕೊಂಡಿದ್ದಾರೆ. ಆದರೆ ಈ ಒಂದು ಪೋಸ್ಟ್ನಿಂದಲೇ ಈ ರೀತಿಯಾದಂತಹ ಕ್ರಮ ಆಯಿತು ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಜೋರಾಗಿದೆ. ಇನ್ನೊಂದು ಕಡೆ ಸಿಜೆಪಿ ಪ್ರತಿಭಟನೆಯ ಬಗ್ಗೆ ಇಷ್ಟು ದಿನಗಳವರೆಗೆ ಪರ ವಿರೋಧಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆಯಾಗ್ತಾ ಇವೆ. ಹಲವು ಸ್ಟಾರ್ ನಟ ನಟಿಯರು
ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ಇದರ ನಡುವೆ ಸಲ್ಮಾನ್ ಖಾನ್ ಮಾಡಿದಂತ ಈ ಒಂದು ಪೋಸ್ಟ್ ಎಲ್ಲರಿಗಿಂತ ವಿಭಿನ್ನವಾಗಿತ್ತು. ಇಲ್ಲಿ ಮೊದಲಿಗೆ ವಿದ್ಯಾರ್ಥಿಗಳ ಮೇಲೆ ತಮಗೆ ಕಾಳಜಿ ಇದೆ ಅಂತ ಹೇಳಿ ಒಂದು ಬಾರಿ ಸಲ್ಮಾನ್ ಖಾನ್ ಅವರು ಪೋಸ್ಟ್ ಮಾಡಿದ್ರು. ಅದಾದ ಬಳಿಕ ಕೆಲ ದಿನಗಳ ನಂತರ ಮತ್ತೊಂದು ಪೋಸ್ಟ್ ಅನ್ನ ಮಾಡ್ತಾರೆ. ಅದರಲ್ಲಿ ವಿದ್ಯಾರ್ಥಿಗಳಿಗೂ ಕೂಡ ಕೆಲವೊಂದಿಷ್ಟು ಸಂದೇಶ ರವಾನೆ ಮಾಡೋ ರೀತಿಯಲ್ಲಿ ಸಲ್ಮಾನ್ ಖಾನ್ ತಮ್ಮ ಪೋಸ್ಟ್ ನಲ್ಲಿ ಬರೆದುಕೊಂಡಿದ್ದಾರೆ. ಹಾಗೆ ಸದ್ಯ ಈಗ ಸಾಮಾಜಿಕ ಜಾಲತಾಣ ಈ ಒಂದು ಸಿಜೆಪಿ ಪ್ರತಿಭಟನೆಯ ಚರ್ಚೆಗೆ ಒಂದು ವೇದಿಕೆಯಾಗಿದೆ. ಇಲ್ಲಿ ಕೇವಲ ಸ್ಟಾರ್ ನಟರಷ್ಟೇ ಅಲ್ಲದೆ ರಾಜಕೀಯ ವ್ಯಕ್ತಿಗಳು ಹಾಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತಹ ಗಣ್ಯರು ಕೂಡ ಇದರ ಬಗ್ಗೆ ಚರ್ಚೆಯನ್ನ ನಡೆಸುತ್ತಿದ್ದಾರೆ. ಈ ಪ್ರತಿಭಟನೆಗೆ ತಕ್ಕ ಉತ್ತರ ಸಿಗಬೇಕು, ಪ್ರತಿಭಟನಾಕಾರರಿಗೆ ವಿದ್ಯಾರ್ಥಿಗಳಿಗೆ ತಕ್ಕ ಉತ್ತರ ಸಿಗಬೇಕು, ಈ ದಂಗೆ ಅಂತ್ಯವಾಗಬೇಕು ಅಂತ ಹೇಳಿ ಎಲ್ಲರೂ ಕೂಡ ಒತ್ತಾಯ ಮಾಡ್ತಿದ್ದಾರೆ.